ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತಿಲ್ಲಿ ಮನೆಯಲ್ಲೇ ಮಾಡಿದ ಪನ್ನೀರ್ ತಗೊಂಡಿದ್ದೇನೆ. ಇದು 2 ಲೀಟರ್ ಹಾಲಲ್ಲಿ ಮಾಡಿದ ಪನ್ನೀರ್. ಅದನ್ನು ತುಂಬ ಸಾಫ್ಟಾಗಿ ಮತ್ತು ಸ್ಪಾಂಜಿಯಾಗಿ ಬಂದಿದೆ ಮತ್ತು ತುಂಬ ಫ್ರೆಶ್ ಇದೆ. ನಾವು ಮಾರ್ಕೆಟಿಂದ ತರೋದಷ್ಟು ಫ್ರೆಶ್ ಇರುವುದಿಲ್ಲ. ಇದನ್ನು ನಾನು ಕ್ಯೂಬ್ ಆಗಿ ಕಟ್ ಮಾಡ್ತಾ ಇದ್ದೇನೆ. ಯಾಕೆ ಹೇಳಿದರೆ ಇವತ್ತು ಇದ್ರದ್ದು ಮಂಚೂರಿ ಮಾಡ್ತಾ ಇದ್ದೇನೆ. ನೋಡಿ, ಎಲ್ಲ ಕ್ಯೂಬ್ ಆಗಿ ಕಟ್ಟಾಗಿ ರೆಡಿ ಆಯಿತು. ನೀವು ಸಹ ಹೀಗೆ ಮನೆಯಲ್ಲೇ ಪನ್ನೀರ್ ಮಾಡ್ಕೊಂಡು ಮಾಡಿ, ತುಂಬ ಚೆನ್ನಾಗಿರ್ತದೆ. ಮಂಚೂರಿ ಟೇಸ್ಟಿಯಾಗಿರ್ತದೆ. ಇದಕ್ಕೀಗ ನಾವು ಮ್ಯಾರಿನೇಟ್ ಮಾಡಿಕೊಳ್ಳುವ ಮೊದಲು ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ತಾ ಇದ್ದೇನೆ. ಆನಂತರ 1 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೇನೆ. ಆಮೇಲೆ 1 ಸ್ಪೂನು ಮೈದಾ ಹಿಟ್ಟು ಹಾಕ್ತಾಯಿದ್ದೇನೆ. 1 ಸ್ಪೂನಕ್ಕಿಂತ ಸ್ವಲ್ಪ ಕಡಿಮೆ ಮೈದಾ ಹಿಟ್ಟು ಹಾಕಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ 1 ಸ್ಪೂನಷ್ಟು. ಇದು ಖಾರ ಇಲ್ಲ ಚಿಲ್ಲಿ ಪೌಡರ್. ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರನ್ನು ಚಿಮುಕಿಸಿ ಅದನ್ನು ನಾವು ಮ್ಯಾರಿನೇಟ್ ಮಾಡಬೇಕು. ತುಂಬ ನೀರು ಥರ ಮಾಡಬಾರ್ದು, ಅದು ಮಸಾಲೆ ಎಲ್ಲ ಅದಕ್ಕೆ ಹಿಡ್ಕೊಳ್ಬೇಕು ಪನ್ನೀರಿಗೆ. ನೋಡಿ, ಇದೇ ಥರ ಇಷ್ಟು ಮಿಕ್ಸ್ ಆಗಿದೆ. ಇವಾಗ ಇದನ್ನೊಂದು 15 ನಿಮಿಷ ಸೈಡಲ್ಲಿ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟು ಬಿಡುವ. ಈಗ ನೋಡಿ 15 ನಿಮಿಷ ಆಗಿದೆ. ನಾನು ಒಂದು ಬಾಣಲಿಯಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕು. ಮೊದಲು ಹೈ ಫ್ಲೇಮಲ್ಲಿ ಬಿಸಿ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಒಂದೊಂದೇ ಪನ್ನೀರನ್ನ ಪೀಸ್ ಹಾಕಬೇಕು. ಹಾಕಿ ಅದನ್ನು ಸ್ವಲ್ಪ ಮೀಡಿಯಮ್ ಮಾಡಬೇಕು. ಆ ಎಣ್ಣೆ ಎಷ್ಟು ಹಿಡಿತದೆ ಅಷ್ಟು ಹಾಕಬೇಕು. ನಾನಿಲ್ಲಿ 2 ರೌಂಡ್ ಹಾಕಿದ್ದೇನೆ. ಇವಾಗ ಇದು ಫಸ್ಟ್ನೇದು ಮಾಡ್ತಾ ಇರೋದು. ಇಷ್ಟು ಹಾಕಿ ತಕ್ಷಣ ನಾವು ಅದಕ್ಕೆ ಸೌಟ್ ಹಾಕಬಾರ್ದು. ಒಂದು 5 ನಿಮಿಷ ಹಾಗೆ ಬಿಡಬೇಕು. ಆವಾಗಲೇ ಸೌಟ್ ಹಾಕಿದರೆ ಅದರ ಮಸಾಲೆ ಎಲ್ಲ ಹೋಗ್ತದೆ. ಅದಕ್ಕೋಸ್ಕರ ನೋಡಿ, ಇವಾಗ 5 ನಿಮಿಷ ಆದಮೇಲೆ ನಾನು ಅದನ್ನೆಲ್ಲ ತಿರುಗಿಸಿ ಹಾಕ್ತಾ ಇದ್ದೇನೆ. ಅಂದರೆ 2 ಕಡೆ ಚೆನ್ನಾಗಿ ಬೇಯಬೇಕು. ಇದು ಯಾವ ಥರ ಆಗ್ತದೆ ಹೇಳಿದರೆ, ಮೀಡಿಯಮ್ ಫ್ಲೇಮಲ್ಲಿ ಮಾಡ್ತಾ ಇದ್ದೇವಲ್ಲ, ಹೊರಗಡೆ ತುಂಬ ಕ್ರಿಸ್ಪಿಯಾಗಿ ಬರ್ತದೆ, ಒಳಗಡೆ ತುಂಬ ಸಾಫ್ಟ್ ಇರ್ತದೆ. ತಿನ್ನುವಾಗ ತುಂಬ ಚೆನ್ನಾಗಿರ್ತದೆ ನಮಗೆ. ನೋಡಿ, ಇವಾಗ ಈ ಥರ ಇದು ಮಾಡ್ತಾಯಿದ್ದೆ. ನಾವು ಗೋಲ್ಡನ್ ಬ್ರೌನ್ ಬರುವ ತನಕ ಇದನ್ನು ಕಾಯಿಸಬೇಕು. ಮತ್ತು ಅರ್ಜೆಂಟ್ ಮಾಡಬಾರ್ದು, ಬೇಗ ಕಾಯಿಲಿ ಅಂತ ಫಾಸ್ಟ್ ಇಟ್ಟು ಅದನ್ನು ಸುಟ್ಟಾಕಬಾರ್ದು. ಈ ಥರನೇ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ನಾನು ಇದನ್ನು ತೆಗಿತಾ ಇದ್ದೇನೆ. ಈಗ ನೋಡಿ, ಇದೆಲ್ಲ ತೆಗೆದಾದ್ಮೇಲೆ ನಾವು ಇನ್ನೊಂದು ರೌಂಡ್ ಹಾಕ್ತಾ ಇದ್ದೇನೆ. ನೋಡಿ, ಇವಾಗ ಇನ್ನೊಂದು ರೌಂಡ್ ಆಯಿತು. ಇದು ಸಹ ಹಾಗೆ ನಾವು ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ನೋಡಿ, ಇದು ಸಹ ಆಯಿತು. ಇವಾಗೆಲ್ಲ ತೆಗಿತಾ ಇದ್ದೇನೆ. ನೋಡಿ, ಇಷ್ಟು ನಮ್ಮ ಫ್ರೈ ಆಯಿತು ಪನ್ನೀರ್. ಈಗ ಅದೇ ಬಾಣಲಿಗೆ ಅದರಲ್ಲಿ ಜಾಸ್ತಿ ಎಣ್ಣೆ ಇದ್ದರೆ ಸ್ವಲ್ಪ ತೆಗೆದಿಟ್ಕೊಳ್ಬೇಕು. 1 ಸ್ಪೂನಷ್ಟು ಬೆಳ್ಳುಳ್ಳಿ ಹಾಕಿದ್ದೇನೆ. ಮತ್ತು ಅರ್ಧ ಸ್ಪೂನಷ್ಟು ಶುಂಠಿ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಇದಕ್ಕೆ ಪೇಸ್ಟ್ ಎಲ್ಲ ಹಾಕಲಿಕ್ಕಿಲ್ಲ. ಆಮೇಲೆ ಒಂದು 3 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೇನೆ ಸಣ್ಣದಾಗಿ. ಮತ್ತು ಒಂದು ಈರುಳ್ಳಿಯನ್ನು ಸಹ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕಿದ್ದೇನೆ. ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಅದರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅರೋಮಾ ಎಲ್ಲ ಚೆನ್ನಾಗಿ ಬರಬೇಕು, ಅದು ತುಂಬ ಪರಿಮಳ ಅಲ್ಲಿ ತನಕ ಅದನ್ನು ನಾವು ಫ್ರೈ ಮಾಡಬೇಕು. ನೋಡಿ, ಇವಾಗ ಇದೆಲ್ಲ ಫ್ರೈ ಆಯಿತು. ಈಗ ಇದಕ್ಕೆ ಒಂದು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಉದ್ದಕ್ಕೆ ಕಟ್ ಮಾಡಿ. ಇದನ್ನೇನು ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ, ಒಂದು 50% ಫ್ರೈ ಆದರೆ ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾವು ಫ್ರೈ ಮಾಡುವ. ಯಾಕೆ ಹೇಳಿದರೆ ಅದು ಉಪ್ಪೆಲ್ಲ ಕ್ಯಾಪ್ಸಿಕಮ್ ಎಲ್ಲ ಉಪ್ಪು ಎಳ್ಕೊಳ್ಬೇಕು, ಆವಾಗ ತುಂಬ ಚೆನ್ನಾಗಿರ್ತದೆ. ಇದು ಇವಾಗಲೇ ಹಾಗೆ. ಈಗ ಇದಕ್ಕೆ ಮಾತ್ರ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಪುನಃ ಒಂದು ಫ್ರೈ ಮಾಡಬೇಕು. ನಂತರ ಇಲ್ಲಿ 2 ಸ್ಪೂನಷ್ಟು ನಾನು ಟೊಮೆಟೊ ಸಾಸ್ ಹಾಕಿದ್ದೇನೆ. ಅದು ಟೊಮೆಟೊ ಸಾಸಲ್ಲಿ ಚಿಲ್ಲಿ ಸಾಸ್ ಮಿಕ್ಸ್ ಇದೆ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸ್ ಹಾಕಿದ್ದೇನೆ. ಮತ್ತು ಅರ್ಧ ಸ್ಪೂನಷ್ಟು ವಿನಿಗರ್ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇವಾಗ ಮಿಕ್ಸ್ ಆಯಿತು. ಇವಾಗ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಇದು ತುಂಬ ಚೆನ್ನಾಗಿ ರುಚಿ ಕೊಡ್ತದೆ. ಸಕ್ಕರೆ ಹಾಕಿದರೆ ಟೇಸ್ಟ್ ಮೇಕರ್ ಥರ ಇದು ಕೆಲಸ ಮಾಡ್ತದೆ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಕೊನೆಗೆ ಒಂಚೂರು ಗರಂ ಮಸಾಲ ಹಾಕಬೇಕು. ಒಂದು 1/4 ಸ್ಪೂನಷ್ಟು, ಅದು ಫ್ಲೇವರಿಗೆ ಹಾಕೋದು, ತುಂಬ ಚೆನ್ನಾಗಿರ್ತದೆ ಅದು ಹಾಕಿದರೆ. ಗರಂ ಮಸಾಲ ಹಾಕಿ ಆದಮೇಲೆ ಮಿಕ್ಸ್ ಮಾಡಿ, ನಂತರ ನಾವು ಕರೆದಿಟ್ಕೊಂಡಿದ್ದೇವಲ್ಲ ಪನ್ನೀರ್, ಅದನ್ನು ಹಾಕಿ ಸಹ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅದು ಮಸಾಲ ಎಲ್ಲ ಪನ್ನೀರಿಗೆ ಎಳ್ಕೊಳ್ಬೇಕು. ಆವಾಗಲೇ ಅದು ತುಂಬ ಸಾಫ್ಟಾಗಿ ಬರ್ತದೆ, ತುಂಬ ಚೆನ್ನಾಗಿರ್ತದೆ. ಆಮೇಲೆ ಒಂದು ನಾನು ಬೌಲಲ್ಲಿ ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರು ಮತ್ತು ನೀರು ಹಾಕಿ ಒಂದು ಸ್ಲರಿ ಥರ ಮಾಡ್ಕೊಂಡಿದ್ದೇನೆ. ಇದನ್ನು ಮಿಕ್ಸ್ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 3 ನಿಮಿಷ ಅದನ್ನು ಚೆನ್ನಾಗಿ ಕಾಯಿಸಬೇಕು. ನೋಡಿ, ಇವಾಗ ಚೆನ್ನಾಗಿ ಇದಾಗಿದೆ. ಒಂಥರ ನಮಗೇನೆ ಗೊತ್ತಾಗ್ತದೆ, ಒಂಥರ ಶೈನಿಂಗ್ ಬಂದಿದೆ ಮತ್ತು ಒಂಥರ ಜ್ಯೂಸಿ ಆಗಿದೆ, ತುಂಬ ಚೆನ್ನಾಗಿರ್ತದೆ. ಇವಾಗ ರೆಡಿ ಆಯಿತು. ಕೊನೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನಿಮ್ಮ ಹತ್ರ ನೀರುಳ್ಳಿ ಹೂವು ಇದ್ದರೆ ಅದನ್ನು ಸಹ ಹಾಕ್ಬೋದು. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ನಾನು ಕ್ಯಾಬೇಜ್ದು ಸ್ವಲ್ಪ ಒಂದು ಪೀಸ್ ತಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ.
ಇಲ್ಲಿ ಮಂಚೂರಿ ರೆಡಿ ಆಯಿತು ನೋಡಿ. ಇಲ್ಲಿ ನಾನು ಸರ್ವ್ ಮಾಡ್ತಾ ಇದ್ದೇನೆ. ಎಷ್ಟು ಟೇಸ್ಟ್ ಆಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಅಂದರೆ ನಾವಿದು ಫ್ರೆಶ್ ಪನ್ನೀರಲ್ವ, ಮನೆಯಲ್ಲೇ ಮಾಡ್ಕೊಂಡು ಆವಾಗವಾಗ ಮಾಡಿದ್ದು ತುಂಬ ಚೆನ್ನಾಗಿರ್ತದೆ. ನೀವು ಸಹ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.